ಬಿಡದಿ ಟೌನ್ಶಿಪ್ ಜಟಾಪಟಿ ಈಗ ಇನ್ನೂ ಮುಂದುವರಿತಾ ಇದೆ. ರಾಜಕೀಯವಾಗಿ ಕೆಸರೆಚಾಟಕ್ಕೆ ನಾಂದಿ ಹಾಡ್ತಾ ಇದೆ. ನಿನ್ನೆ ಮಂಡಲಹಳ್ಳಿಯಲ್ಲಿ JMFC ಅಂದರೆ ಜಾಯಿಂಟ್ ಮೆಜರ್ಮೆಂಟ್ ಕಮಿಟಿ ಸರ್ವೆಗೆ ಅಡ್ಡಿಪಡಿಸಿದ ಕಾರಣ ಇವತ್ತು ತಾತ್ಕಾಲಿಕವಾಗಿ JMC ಸರ್ವೆ ಸ್ಥಗಿತವಾಗಿದೆ. ಆದರೆ ಅಧಿಕಾರಿಗಳ ಮೇಲೆ ಪೊರಕೆ ಕಲ್ಲುಗಳಿಂದ ಹಲ್ಲೆ ಮಾಡಿದ ರೈತರ ಮೇಲೆ ಕಂದಾಯ ಅಧಿಕಾರಿಗಳ ದೂರಿನ ಮೇರೆಗೆ ಬಿಡದಿ ಪೊಲೀಸರು FIRನ ದಾಖಲಿಸಿದ್ದಾರೆ. ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಮತ್ತು ದೈಹಿಕ ಹಲ್ಲೆ ನಡೆಸಿದ್ದಾರೆ ಅಂತ 20ಕ್ಕೂ ಹೆಚ್ಚು ರೈತರ ವಿರುದ್ಧ ಕೇಸ್ ದಾಖಲಾಗಿದೆ. ಕಂದಾಯ ಅಧಿಕಾರಿಗಳ ಡ್ರೈವರ್ ಸಮೀರ್ ಹಾಗೂ ರಾಮನಗರ ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಮುರಳಿ ಕೂಡ ದೂರು ಕೊಟ್ಟಿದ್ದಾರೆ. ರೈತರ ಮೇಲೆ ಈಗ 2 ಪ್ರತ್ಯೇಕ FIR ಆಗಿದೆ. ಒಂದು FIRನಲ್ಲಿ 11 ಮಂದಿ ರೈತರ ಮೇಲೆ ಕೇಸ್ ಆಗಿದೆ. ಮತ್ತೊಂದು FIRನಲ್ಲಿ ಅಪರಿಚಿತ ಅಂತ ಸಾಕಷ್ಟು ರೈತರ ಮೇಲೆ ಕೇಸನ್ನು ಹಾಕಿದ್ದಾರೆ. ದುರಂತ ಅಂದರೆ ನಿನ್ನೆ ನಡೆದ ಗಲಾಟೆಯಲ್ಲಿ ಇಲ್ಲದ ರೈತರ ಮೇಲೂ ಕೂಡ FIRನ್ನು ಮಾಡಲಾಗಿದೆ ಅನ್ನೋದು ಈಗ ಆರೋಪ. ಅಂದರೆ ಸಿಕ್ಕವರ ಮೇಲೆ ಕೇಸ್ ಹಾಕಿದ್ದಾರೆ ಅಂತ ಟೀಕೆ ಕೇಳಿ ಬರ್ತಾ ಇದೆ. ಅವರೇ ಮುಖಂಡತ್ವವನ್ನು ವಹಿಸಿಕೊಂಡಿದ್ರು, ಹಾಗಾಗಿ ನಾವು ಹಾಕಿದ್ದೀವಿ ಅನ್ನೋದು ಅವ್ರ ಕಡೆಯಿಂದನೂ ವಾದ. ಈ ಮಧ್ಯೆ ರೈತರ ಮೇಲಿನ ಕೇಸ್ ವಿರುದ್ಧ JDS ಕಾನೂನು ತಂಡ ಈಗ ನೆರವಿಗೆ ನಿಂತ್ಕೊಳ್ತಾ ಇದೆ. 2 FIRಗಳಲ್ಲಿ ಏನಿದೆ, ಎಡವಟ್ಟೇನು ಎಲ್ಲವನ್ನ ನೋಡೋಣ. ಓಕೆ, ಮೊದಲ FIR ಏನಿದೆ, FIRನಲ್ಲಿ ಸಾರಾಂಶ ಅಂತಕ್ಕಂಥದ್ದನ್ನು ಈಗ ನಾವು ನೋಡ್ಬೋಣ. ಮೊದಲನೇ FIRಲ್ಲಿ ಹೇಳ್ತಾರೆ, ಏಕಾಏಕಿ ಗುಂಪು ಕಟ್ಟಿಕೊಂಡು ಪೊರಕೆಗಳು ಕಲ್ಲುಗಳನ್ನ ಹಿಡ್ಕೊಂಡು ನಮ್ಮ ಬಳಿ ಬಂದರು. ಅಂದರೆ ಯಾರು ದೂರುದಾರರಿದ್ದಾರೆ ಅವ್ರು ಹೇಳ್ತಿರೋದು, ನಮ್ಮನ್ನು ಸರ್ವೆ ಕಾರ್ಯ ಮಾಡದಂತೆ ಅಡ್ಡಗಟ್ಟಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದರು ಅಂತ ಹೇಳ್ತಾರೆ. ಒಂದೊಂದು ಆರೋಪಕ್ಕೂ ಒಂದೊಂದು ಸೆಕ್ಷನ್ ಅಟ್ರಾಕ್ಟ್ ಆಗುತ್ತೆ, ಗಮನ ಇಟ್ಕೊಳ್ಳಿ. ಹೇಗೆ ಸರ್ವೆ ಮಾಡ್ತೀರಾ ಮಾಡಿ, ನಿಮ್ಮನ್ನು ಜೀವ ಸಹಿತ ನಾವು ಬಿಡೋದಿಲ್ಲ ಅಂತ ಬೆದರಿಕೆಯನ್ನು ಕೂಡ ಹಾಕಿದಾರಂತೆ. ಕಲ್ಲುಗಳು ಪೊರಕೆಗಳು ಕೈಗಳಿಂದ ಹೊಡೆದು ನಮ್ಮ ಮೇಲೆ ಹಲ್ಲೆ ಮಾಡಿದ್ರು ಅಂತ ಹಲ್ಲೆಗೆ ಒಳಗಾದವರು ಕೊಟ್ಟಿರೋ ದೂರು. ರಕ್ಷಣೆ ನೀಡ್ತಾ ಇದ್ದ ಪೊಲೀಸ್ ಅಧಿಕಾರಿಗಳನ್ನು ಬಿಡಿಸ್ಕೊಳ್ಳೋದಕ್ಕೆ ಬಂದಿದ್ದರು ಪೊಲೀಸ್ ಅಧಿಕಾರಿಗಳು. ರಾಮನಗರ ಗ್ರಾಮಾಂತರ ಠಾಣೆ ಇನ್ಸ್ಪೆಕ್ಟರ್ ಮುರಳಿಗೆ ನಿನ್ನನ್ನು ಜೀವ ಸಹಿತ ಉಳಿಸಲ್ಲ ಅಂತ ಹೇಳಿದ್ರು. ಅಂದರೆ ಇಲ್ಲಿ ಕೊಲೆ ಬೆದರಿಕೆ, ಜೀವ ಸಹಿತ ಉಳಿಸಲ್ಲ ಅಂದರೆ ಕೊಲೆ ಬೆದರಿಕೆ. ಹೊಸೂರು ಗ್ರಾಮದ ಪ್ರಕಾಶ್, ಮಂಡಲಹಳ್ಳಿಯ ನಾಗರಾಜು ಕಲ್ಲಿಂದ ಹೊಡೆದು ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಕೊಲೆ ಪ್ರಯತ್ನ ಅಗೈನ್ ಬರ್ತಾ ಇದೆ. ಉಳಿದವರೆಲ್ಲ ಕೈಗಳಿಂದ ಮತ್ತು ಪೊರಕೆಯಿಂದ ಹೊಡೆದು ನಮ್ಮ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಅಂತ ದೂರಿನ ಸಾರಾಂಶವನ್ನು ಹೇಳ್ತಾ ಇದ್ದೀವಿ. ಆಗ ನಾವೆಲ್ಲ ಹೆದರ್ಕೊಂಡು ಬಂದಿದ್ದ ವಾಹನದಲ್ಲಿ ಹತ್ಕೊಳ್ತರು. ನಿನ್ನೆ ಎಲ್ಲ ನೀವು ನೋಡಿದ್ದೀರಾ ಆ ವಿಡಿಯೋಗಳನ್ನ, ಎಲ್ಲ ಎದ್ನೋ ಬಿದ್ದೋ ಅಂತ ಕಾರೊಳಗೆ ಹತ್ತು ಕೂತ್ಕೊಂಡ್ಬಿಟ್ರು. ಆಗಲೂ ಕೂಡ ಪೊರಕೆ ಮತ್ತು ಕಲ್ಲುಗಳಿಂದ ಇನೋವಾ ಕಾರಿನ ಮೇಲೆ ಹಲ್ಲೆ ಮಾಡಿದ್ದಾರೆ. ಟಾಟಾ ಸುಮೋದ ಗ್ಲಾಸ್ಗಳನ್ನು ಒಡೆದು ನಷ್ಟ ಉಂಟು ಮಾಡಿದ್ದಾರೆ. ಅಂದರೆ ಇದು ಗೌರ್ನಮೆಂಟ್ ವೆಹಿಕಲ್ ಆಗಿದ್ದರೆ ಸರ್ಕಾರಿ ಪ್ರಾಪರ್ಟಿಯನ್ನು ಡ್ಯಾಮೇಜ್ ಮಾಡಿರ್ತಕ್ಕಂಥ ಸೆಕ್ಷನ್ ಅಟ್ರಾಕ್ಟ್ ಆಗುತ್ತೆ. ಕೊಲೆ ಉದ್ದೇಶ ಇಟ್ಕೊಂಡು ನಮ್ಮ ಮೇಲೆ ಹಲ್ಲೆ ಮಾಡಿ ಕೊಲೆಗೆ ಪ್ರಯತ್ನಿಸಿದ್ದಾರೆ. ಇದನ್ನು ಕುಮಾರಸ್ವಾಮಿ ಅವರು ಅಬ್ಜೆಕ್ಷನ್ ಮಾಡಿದ್ದಾರೆ. ಇವತ್ತು ಸರ್ವೆ ಕಾರ್ಯಕ್ಕೆ ಅಡ್ಡಿ ಉಂಟು ಮಾಡಿದ್ದಾರೆ. ಸರ್ಕಾರಿ ಕಾರ್ಯಕ್ಕೆ ಅಡ್ಡಿ ಉಂಟು ಮಾಡಿರ್ತಕ್ಕಂಥದ್ದು ಬೇರೆ ಸೆಕ್ಷನ್. ಸರ್ವೆ ಕಾರ್ಯಕ್ಕೆ ಬಂದೋಬಸ್ತಿನಲ್ಲಿದ್ದ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಉಂಟು ಮಾಡಿದ್ದಾರೆ. ಒಂದು ಸರ್ವೆ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿ, ಇನ್ನೊಂದು ಪೊಲೀಸರ ಕಾರ್ಯಕ್ಕೆ ಅಡ್ಡಿ. ಇದೆಲ್ಲವೂ ಕೂಡ ಮೊದಲ FIRನಲ್ಲಿರ್ತಕ್ಕಂಥ ದೂರು. ಸೊ 2ನೇ FIRನಲ್ಲಿ ಏನಿದೆ ಅದನ್ನು ಕೂಡ ನೋಡ್ಬಿಡೋಣ. 2ನೇ FIRಲ್ಲಿ ಹಾಕಿರೋದು ಬೈರಮಂಗಲ ಮತ್ತು ಕಂಚುಗಾರನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ಕಾರ್ಯದ ಬಂದೋಬಸ್ತ್ನ ಕರ್ತವ್ಯದಲ್ಲಿದೆ. ಮಂಡಲಹಳ್ಳಿ ಗ್ರಾಮದ ಜಮೀನನ್ನು ಸರ್ವೆ ಕಾರ್ಯ ಮಾಡಲು ಇನೋವಾ ಟಾಟಾ ಸುಮೋದಲ್ಲಿ ಅಧಿಕಾರಿಗಳು ಬಂದರು. ಇದು ಅಲ್ಲಿರುವಂತಹ ಇನ್ಸ್ಪೆಕ್ಟರ್ ಹೇಳಿರುವಂಥದ್ದು. ಯಾರು? ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಮುರಳಿ ಅವರು ದೂರನ್ನು ಕೊಟ್ಟಿರೋದು 2ನೇ FIRಲ್ಲಿ. ಮಂಡಲಹಳ್ಳಿಯಲ್ಲಿ ಸರ್ವೆ ಭೂಸ್ವಾಧೀನ ಪ್ರಕ್ರಿಯೆಗೆ ರೈತರಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಏಕಾಏಕಿಯಾಗಿ ಗುಂಪು ಕಟ್ಕೊಂಡು ಬರ್ತಾರೆ, ಪೊರಕೆಗಳನ್ನು ಕಲ್ಲುಗಳನ್ನು ಹಿಡ್ಕೊಂಡು ನಿಂದಿಸಿ ಅಡ್ಡಿಪಡಿಸ್ತಾರೆ. ಹೇಗೆ ಸರ್ವೆ ಮಾಡ್ತೀರಾ ಮಾಡಿ, ನಿಮ್ಮನ್ನು ಜೀವ ಸಹಿತ ಬಿಡೋದಿಲ್ಲ ಅಂತ ಬೆದರಿಕೆ ಹಾಕಿದರು ಅನ್ನೋದನ್ನು ಇನ್ಸ್ಪೆಕ್ಟರ್ ತಮ್ಮ ದೂರಿನಲ್ಲಿ ಹೇಳೋದು. ಕಲ್ಲುಗಳಿಂದ ಮತ್ತು ಪೊರಕೆಗಳಿಂದ ಸರ್ವೆ ಮಾಡಲು ಬಂದಿದ್ದ ಸಿಬ್ಬಂದಿಯ ಮೇಲೆ ಹಲ್ಲೆಯನ್ನು ಮಾಡ್ತಾರೆ. ಆಗ ನಾನು ಮತ್ತು ನನ್ನ ಸಿಬ್ಬಂದಿ ಸೇರಿ ಅಧಿಕಾರಿಗಳನ್ನು ಬಿಡಿಸಿಕೊಳ್ಳಲು ಅಂದರೆ ರಕ್ಷಣೆ ಮಾಡೋಕ್ಕೆ ಒಂದು ಯತ್ನವನ್ನು ಮಾಡ್ತೀವಿ. ರೈತರೆಲ್ಲ ನನಗೆ ನಿನ್ನನ್ನು ಕೂಡ ಜೀವ ಸಹಿತ ಉಳಿಸೋದಿಲ್ಲ ಅಂತ ಕಲ್ಲಿನಿಂದ ತಲೆಗೆ ಹೊಡೆದ್ರು, ಕೊಲೆಗೆ ಯತ್ನಿಸಿದರು ಅಂತ ಹೇಳ್ತಾರೆ. ಟಾಟಾ ಸುಮೋ ಮತ್ತು ಇನೋವಾ ಕಾರಿನ ಗ್ಲಾಸ್ಗಳನ್ನು ಒಡೆದು ಹಾಕಿದರು. ಸರ್ವೆ ಮುಖ್ಯಸ್ಥ ಮಹೇಶ್ ಅನ್ನೋರಿಗೂ ಕೂಡ ಏಟಾಗಿದೆ. ನಾನು ರಾಮನಗರ ಜಿಲ್ಲಾ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನು ಪಡ್ಕೊಂಡೆ. ಸರ್ವೆಗೆ ಬಂದಿದ್ದ ಸಿಬ್ಬಂದಿ ಹಾಗೂ ನನ್ನ ಮೇಲೆ ರೈತರು ಹಲ್ಲೆ ಮಾಡಿ ಕೊಲೆ ಮಾಡಲು ಪ್ರಯತ್ನವನ್ನು ಪಟ್ಟಿರುತ್ತಾರೆ. ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿ ಉಂಟು ಮಾಡಿ ಅಪರಾಧವೆಸಗಿರುತ್ತಾರೆ ಅನ್ನುವಂಥದ್ದನ್ನು ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ರೈಟ್. ಇಷ್ಟೆಲ್ಲ ಆದಮೇಲೆ ಇನ್ನು ರೈತರು ಇವತ್ತೆಲ್ಲ ಮಾತಾಡಿದ್ದಾರೆ. ಅವರು ಒಂದಷ್ಟು ಈ ದೂರಿನಲ್ಲಿರ್ತಕ್ಕಂಥ ಎಡವಟ್ಟುಗಳನ್ನು ಹೈಲೈಟ್ ಮಾಡಿದ್ದಾರೆ, ಆರೋಪಗಳನ್ನು ಮಾಡಿದ್ದಾರೆ. ಏನು ಎಡವಟ್ಟುಗಳು ಹಾಗಾದರೆ ನೋಡೋಣ.
ಘರ್ಷಣೆಯಲ್ಲಿ ಸ್ಥಳದಲ್ಲಿ ಇರದ ರೈತರ ಮೇಲೆ FIR ಆಗಿದೆ ಅಂತ ಅವ್ರು ಮಾಡ್ತಾ ಇರೋ ಆರೋಪ. ಇರಲೇ ಇಲ್ಲ ನಾವು ಯಾರೂ ಕೂಡ, ಕೆಲವರು ನಮ್ಮ ಹೆಸರನ್ನೆಲ್ಲ ಸೇರಿಸಿದ್ದಾರೆ. A1 ಪ್ರಕರಣದಲ್ಲಿ ಮೊದಲ ಆರೋಪಿ ಪ್ರಕಾಶ್ ಮಂಡಲಹಳ್ಳಿಯಲ್ಲಿ ಇರಲಿಲ್ಲ, ಭೈರಮಂಗಲದಲ್ಲಿದ್ದರು. ಗಲಾಟೆ ನಡೆದಿದ್ದು ಮಂಡಲಹಳ್ಳಿಯಲ್ಲಿ, ಅವ್ರ ಹೆಸರನ್ನು ಸೇರಿಸಿದ್ದಾರೆ. A3 ಕೃಷ್ಣ ಘಟನಾ ಸ್ಥಳದಲ್ಲಿ ಇರಲೇ ಇಲ್ಲ ಅಂತ ಹೇಳ್ತಾರೆ, ಘಟನಾ ಸ್ಥಳದಲ್ಲೇ ಇರಲಿಲ್ಲ, ಅವ್ರ ಹೆಸರು ಸೇರಿಸಿದ್ದಾರೆ. A4 ಯಶವಂತ್ ಇನ್ನೂ ಕತೆ, ಇವರು ಡೆಲ್ಲಿನಲ್ಲಿ ಇದ್ರಂತೆ, ಯಾವುದಾದ್ರು ರೈತರ ಸಭೆ ಅಟೆಂಡ್ ಮಾಡೋದಕ್ಕೆ ಹೋಗಿದ್ರಂತೆ, ಟಿಕೆಟ್ ಎಲ್ಲ ಪ್ರೊಡ್ಯೂಸ್ ಮಾಡಿದ್ದಾರೆ ಅವರು. ಈ A4 ಯಶವಂತ್ ಬಿಡದಿ ಹೋಬಳಿನಲ್ಲೇ ಇರಲಿಲ್ಲ, ಆದರೆ ಪ್ರತಿಭಟನೆಯ ಮುಂದಾಳತ್ವ ವಹಿಸಿದ್ದಾರೆ ಅಂತ ಕೇಸ್ ದಾಖಲು ಮಾಡಿದ್ದಾರೆ ಅಂತಕ್ಕಂಥದ್ದು ರೈತರ ಆರೋಪ. ಪ್ರತಿಭಟನೆಯನ್ನು ಹತ್ತಿಕ್ಕುವ ಉದ್ದೇಶಪೂರ್ವಕವಾಗಿ FIR ಮಾಡಿದ್ದಾರೆ ಅಂತ ಕಿಡಿಕಾರಿರ್ತಕ್ಕಂಥದ್ದು. ಇಷ್ಟು ಈ FIRಗಳ ಸಾರಾಂಶ ಮತ್ತು ಎಡವಟ್ಟು. ಕೈ ಕತ್ತರಿಸಿದ್ರು ಬಿಡಲ್ಲ, ನಾವು ಕೈ ಕಟ್ಟಾದ್ರೂ ನಮ್ಮ ಹೋರಾಟ ಅಂತೂ ಬಿಡಲ್ಲ. FIR ಆಗ್ತಾರೆ, ಎಷ್ಟು ಜನ ಮೇಲೆ ಆಗ್ತಾರೆ ಆಗ್ಲಿ. ನಾವೇನು ಕೊಲೆ ಮಾಡಿದೀವ, ಇಲ್ಲ ಮರ್ಡರ್ ಮಾಡಿದೀವ, ಇನ್ನು ಯಾವ್ದಾರು ಆಸ್ತಿ ಎತ್ತಕೊಂಬಿಟ್ಟು ಏನಾದ್ರು ಯಾವ್ದಾರು ಇಡಿ ಹಗರಣ ಏನು ತಗ್ಲಾಕೊಂಡ್ಬಿಟ್ಟಿದೀವ, ಏನಾರ ಮಾಡಿದ್ರೆ ನಾವೇ ಬರ್ತೀವಿ ಕರ್ಕೊಂಡೋಗಿ ಕುಂಡಿಸ್ಲಿ. ಶಿಕ್ಷಕರ ತರ ಕೇಳ್ತಾ ಇದೀವಿ, ನಮ್ಮ ಜಮೀನು ನಮ್ಗೆ ಬಿಡಿ ಅಂತ ಕೇಳ್ತಾ ಇದೀವಿ, ನಮ್ಮ ಆಸ್ತಿ ನಮ್ಗೆ ಕೇಳ್ತಾ ಇದೀವಿ. ಇವತ್ತೇ ಭೂಮಿಗೋಸ್ಕರ ಪ್ರಾಣ ಬಿಡು ಅಂದ್ರೆ ಬಿಡಕ್ ರೆಡಿ. ನಮ್ಮ ಹೋರಾಟ ಅಂತೂ ಯಾವುದೇ ಕಾರಣಕ್ಕೂ ನಿಲ್ಸಲ್ಲ. ಯಾರು ಹೋರಾಟದ ಮುಂಚೂಣಿಲಿದ್ದಾರೆ, ಯಾರು ಹೋರಾಟಕ್ಕೆ ತುಂಬ ಪ್ರಬಲವಾಗಿದ್ದಾರೆ, ಯಾರನ್ನ ತಿಕ್ಕಬೇಕು, ಅವ್ರಿಗೆ ಎದುರಿಸಬೇಕು, ಕೇಸ್ಗಳು ಮಾಡಬೇಕು, ಈ ಥರ 307 ಕೇಸ್ ಮಾಡಿದ್ದಾರೆ. ರೈತರು ಕೊಲೆ ಎಲ್ಲರೂ ಮಾಡ್ತಾರೆ ಸರ್. JMC ತಡೆದಿರೋದು ನಮ್ಮ ಮಹಿಳೆಯರು ತಡೆದಿರೋ ಸತ್ಯ, ನಮ್ಮ ರೈತರುಗಳು ತಡೆದಿರೋ ಸತ್ಯ ಪರ್ಕೆಲಿ. ಆದರೆ ಕಲ್ಲಲ್ಲಿ ಹೊಡೆದಿರೋಂಥ ವ್ಯಕ್ತಿಗಳು ನಮ್ಮ ರೈತರಲ್ಲ. ಉದ್ದೇಶಪೂರ್ವಕವಾಗಿ ಇದೊಂದು ಗಲಭೆ ಸೃಷ್ಟಿ ಮಾಡಿ ಒಂದು ಪೊಲೀಸ್ ಇಲಾಖೆಗೆ ಒಂದು ಒತ್ತಡ ಹಾಕಿ FIR ಮಾಡಿದ್ದಾರೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಈ ಬಿಡದಿ ಟೌನ್ಶಿಪ್ ವಿಚಾರ ಇಷ್ಟು ದಿನ ಒಂದು ರಾಜಕೀಯ ಜಟಾಪಟಿ ಇತ್ತು. JDS ಅವರು ರೈತರು ಭೂಮಿ ಕೊಡಲ್ಲ ಅಂತಿದ್ದಾರೆ ಅಂತ, ಇವರು 80% ಜನ ಕೊಡ್ತಿದ್ದಾರೆ ಅಂತ, ಬರೀ ಅಷ್ಟಕ್ಕಿತ್ತು. ಈಗ ಇದು ಕಾನೂನು ಸಮರದಲ್ಲೂ ಕೂಡ ಎಗೈನ್ ರಾಜಕೀಯ ಜಟಾಪಟಿಗೆ ವೇದಿಕೆ ಆಗ್ತಾ ಇದೆ. ಈ ಕೇಸ್ಗಳದ್ದೇನು ಆಗಲ್ಲ ಅರವಿಂದ್. ಈಗ ಹಾಕಿರುವಂಥ ಈ ಕೊಲೆ ಅಟೆಂಪ್ಟ್ ಕೇಸ್, ಕಮಾನ್, ನಾವು ಎಂತೆಂಥ ಕೇಸ್ಗಳನ್ನು ನೋಡಿಲ್ಲ ಅರವಿಂದ್. ನೀವು ನೋಡಿದ್ದೀರಾ ಕಲಬುರಗಿಯಲ್ಲಿ ಆದಂಥ ದರ್ಗಾ ಕೇಸ್ ಏನಾಗಿದೆ, ಅಂತಹ ಕೇಸನ್ನೇ ಸರ್ಕಾರ ವಾಪಸ್ ತೊಗೊಳಕ್ಕೆ ಹೋಯಿತು. DJ ಹಳ್ಳಿ KG ಹಳ್ಳಿಯಲ್ಲಿ ಏನಾಗಿದೆ, ಎಂತೆಂಥ ಕೇಸ್ಗಳನ್ನು, ಹುಬ್ಬಳ್ಳಿಯಲ್ಲಿ ಆಗಿರುವಂಥದ್ದೇನು, ಪೊಲೀಸರ ಜೀಪ್ ಮೇಲೆ ಹತ್ತಿ ನಿಂತು ಪೊಲೀಸ್ ಸ್ಟೇಷನ್ಗೆ ನುಗ್ಗಿ DJ ಹಳ್ಳಿ KG ಹಳ್ಳಿಯಲ್ಲಿ ಹುಬ್ಬಳ್ಳಿಯಲ್ಲೆಲ್ಲ ಒಳಗಡೆಗೆ ನುಗ್ಗಿ ಹೊಡೆದಿರುವಂಥ ಕೇಸ್ಗಳೇ, ಬೆಂಕಿ ಹಚ್ಚಕ್ಕೆ ಹೋಗಿ ಪೆಟ್ರೋಲ್ ಬಾಂಬ್ಗಳನ್ನು ಇಟ್ಕೊಂಬಿಟ್ಟು ಎಸ್ದಿಂತ ಕೇಸ್ಗಳನ್ನೇ ಸರ್ಕಾರ ವಾಪಸ್ ಪಡಿಬೇಕಾದ್ರೆ ಪಾಪ ರೈತರು ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನುವಂಥದ್ದನ್ನು ಕೇಳ್ಕೊಂಡು ಹೋಗಿ ಕೇಳಿದ್ದನ್ನು ಈಗ ಕೊಲೆಯತ್ನ ಕೇಸನ್ನು ಹಾಕ್ತಿರಲ್ಲ. ಯಾರಿಗಾದರೂ ಇಂಟೆನ್ಷನ್ ಇತ್ತ ಅಲ್ಲಿ ಕೊಲೆ ಮಾಡುವಂಥದ್ದು? ಇಲ್ಲ. ಅಲ್ಲಿರೋರನ್ನ ಓಡಿಸ್ಬೇಕು ಅನ್ನುವಂಥದ್ದು ಇಂಟೆನ್ಷನ್ ಇದ್ದಿದ್ದು. ಬಟ್ ಮೇಲ್ನೋಟಕ್ಕೆ ಹೇಗೆ ಅಂತಂದರೆ ಒಂದಿಷ್ಟು ಪ್ರೆಷರ್ ಇರುತ್ತೆ, ಅದರಲ್ಲಿ ನೋ ಡೌಟು. ಒಂದಿಷ್ಟು ಭಯ ಹುಟ್ಟಿಸುವಂಥ ಕೆಲಸ, ಒಂದಿಷ್ಟು ಕೇಸ್ ಹಾಕ್ಬಿಟ್ರೆ ಭಯ ಹುಟ್ಕೊಳ್ತಾರೆ, ಹೋರಾಟ ಮಾಡುವಂಥವ್ರು ಹಿಂದೆ ಹೋಗ್ತಾರೆ ಅನ್ನುವಂಥ ಈ ಪ್ರಯತ್ನಗಳಲ್ಲಿ ಆಗಿದೆ ಹೊರತು ಇನ್ನು ಯಾವುದೂ ಕೂಡ ಇಲ್ಲ ಇದರಲ್ಲಿ. ಆಮೇಲೆ ಈ ಕೇಸ್ ಇದೆಯಲ್ಲ, ಯಾವುದು ಮಂಡಲಹಳ್ಳಿಯಲ್ಲಿ ಹೋದಂಥ ಗಲಾಟೆ ಆಗಿದ್ದು, ನನಗೆ ಒಂದು ಅರ್ಥ ಆಗ್ತಿಲ್ಲ. ನಾನು ತುಂಬ ಕಡೆ ಕೇಳ್ತಾ ಇದ್ದೆ ಅದನ್ನು. ಅಲ್ಲಿರುವಂಥ 27 ರೈತರಲ್ಲಿ, ನಾನೇನಾದ್ರು ತಪ್ಪಿದರೆ ನನ್ನನ್ನು ಯಾರಾದರೂ ತಿದ್ದಿ, ಅಲ್ಲಿರುವಂಥವ್ರು 27 ರೈತರು ಅಲ್ಲಿರೋದು, ಅದರಲ್ಲಿ 24 ರೈತರು ಕೊಡೋಕ್ಕೆ ರೆಡಿ ಮಾಡ್ಕೊಂಡಿದ್ದು ಜಮೀನನ್ನು. ಸೊ ಹಾಗಾಗಿನೇ ಆ ಸರ್ವೆಗೆ ಬಂದಿದ್ದು. 3 ರೈತರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಿದ್ದು ಆ ಊರಲ್ಲಿ ಅಂತ ಹೇಳಿ, ಆ ಗ್ರಾಮದಲ್ಲಿ. ಸೊ 27ರಲ್ಲಿ 24 ನಿಮ್ಗೆ ಕೊಡ್ತಾರೆ ಅಂದಾಗ ಕಾನೂನಿನ ಪ್ರಕಾರ 80% ನಿಮಗೆ ಅಲ್ಲಿ ಜನ ಕೊಡೋಕೆ ರೆಡಿ ಆಗಿದ್ದಾರೆ ಅಂತಂದಾಗ ಇನ್ನು 20% ಇದ್ದರೆ ಅದನ್ನು ಒತ್ತುವರಿ ಮಾಡ್ಕೊಳ್ಬೋದು ಅನ್ನೋದು ಇರುವಂಥ ಕಾನೂನು. ಸೊ ಇಲ್ಲಿ 24 ಕೊಡಬೇಕಾದ್ರೆ 3 ಜನದ್ದೇನಿರುತ್ತೆ. ಸೊ ಹಾಗಾಗಿ ಸರ್ವೆ ಕಾರ್ಯಕ್ಕೆ ಬಂದಿದ್ದಾರೆ, ಅಲ್ಲಿ ಈ ಪರಿಸ್ಥಿತಿ ನಿರ್ಮಾಣ ಆಗೋಯಿತು. ಬಟ್ ಇದು ಕೇವಲ ಸಣ್ಣ ಪುಟ್ಟದಲ್ಲ, 9,600 ಎಕರೆ ಜಮೀನಿನ ವಿಚಾರ ಈಗ ಬೇಕಾಗಿರೋದು ಇವರಿಗೆ ಈ ಯೋಜನೆಗೆ. ಅದರಲ್ಲಿ ಒಂದು 7,500 ಎಕರೆ ಜಮೀನನ್ನು ಇವರು ಸ್ವಾಧೀನಪಡಿಸ್ಕೊಳ್ಬೇಕಾಗಿದೆ. ಒಂದು 2,000 ಎಕರೆ ಆಲ್ರೆಡಿ ಸರ್ಕಾರದ ಬಳಿ ಇದೆ, ಒಂದು ಕೆರೆ ಇದೆ, ಆಮೇಲೆ ಆ ಕಡೆ ಗೋಮಾಳ ಜಮೀನಿದೆ, ಅವೆಲ್ಲ ಜಮೀನುಗಳಿದ್ದಾವೆ. ಅದನ್ನು 2,000 ಎಕರೆ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಆಮೇಲೆ ಈ ರೈತರ ಕಡೆಗೆ ಬರಬೇಕಿತ್ತಾ? ಇಲ್ಲ, ಈಗ ಮೊದಲನೇ ಹಂತದಲ್ಲಿ 3 ಗ್ರಾಮಗಳನ್ನು ನಾನು 500-600 ಎಕರೆಯನ್ನು ನಾನು ಸ್ವಾಧೀನಪಡಿಸ್ಕೊಂಡು ಹೋಗ್ತೀನಿ ಅಂತ ಯಾಕೆ? ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಸರ್ಕಾರ ಎಲ್ಲಿ ಮಾಡಿದೆ? ಯಾವ ಶಾಸಕರು ತೆಗೆದುಕೊಂಡಿದ್ದಾರೆ? ನಾನು ಹೇಳಿದ ಮಾತ್ರ ನೀವು ಮಾಡೇ ಬಿಡಬೇಕು ಅನ್ನುವಂಥದ್ದು ಎಲ್ಲಿದೆ? ಯಾವ ಶಾಸಕರು ಹೋಗಿ ನಿಂತ್ಕೊಂಡು ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿದೆ? ಆಯ್ತೀಗ
ಸರ್ಕಾರದಲ್ಲಿರುವಂಥವ್ರು ಎಷ್ಟು ರೈತರು ಇದಕ್ಕೆ ಒಪ್ಕೊಂಡಿದ್ದಾರೆ, ಎಷ್ಟು ರೈತರು ಇದಕ್ಕೆ ಒಪ್ಕೊಂಡಿಲ್ಲ ಲೆಕ್ಕ ಕೊಡ್ತಾ ಇಲ್ಲ ಅಲ್ವಾ? ಅದನ್ನೇ ಕೇಳ್ತಾ ಇರೋದು ಇವಾಗ. ಫಸ್ಟ್ ಅದನ್ನು ಹೇಳ್ಬಿಡಿ ಅಂತ. ಕರೆಕ್ಟ್ ಅಲ್ವಾ? ಸರ್ಕಾರ ಕೊಡ್ತಾ ಇಲ್ಲ, ಸರ್ಕಾರಕ್ಕೆ ಅದು ಬೇಕಾಗಿಲ್ಲ. ಕಾರಣ ಹೇಳಿಬಿಟ್ಟು ನಾನು ತಗಲಾಕೊಳ್ಳೋಕೆ ಇಷ್ಟ ಇಲ್ಲ ಸರ್ಕಾರಕ್ಕೆ, ಫೈನ್, ಬೇಡ. JDSನವ್ರು ಅಲ್ಲಿ ಇದ್ದೀರಲ್ವಾ? JDSನವ್ರು ಇದ್ದೀರಾ? ಇಷ್ಟು ಗ್ರಾಮಗಳಲ್ಲಿರುವಂಥ ಇಷ್ಟು ರೈತರ ಬಳಿ ಇಷ್ಟು ಸರ್ವೆಗಳಿದ್ದಾವೆ, ಇಷ್ಟು ರೈತರು ಇದ್ರ ಪರವಾಗಿದ್ದಾರೆ, ಇಷ್ಟು ರೈತರು ಇದ್ರ ವಿರುದ್ಧವಾಗಿದ್ದಾರೆ ಅಂತ ನೀವೇ ಲೆಕ್ಕ ಕೊಡ್ಬೋದಾಗಿತ್ತಲ್ಲ. ದಿನಕ್ಕೊಂದು ಗ್ರಾಮದ ಲೆಕ್ಕ ಇಟ್ಕೊಂಡ್ರು ಕೂಡ ಕೊಡ್ಬೋದು. ಡಾಕ್ಯುಮೆಂಟ್ಸ್ಗಳನ್ನ ಇಸ್ಕೊಂಡು ಎಲ್ಲವೂ ಪ್ರೊಡ್ಯೂಸ್ ಮಾಡಿದ್ರೆ ಆಯಿತು. ಎಷ್ಟು ಇದೆ ನಿಮಗೆ? ಅದೇನು ದೊಡ್ಡ ಇದಾ? 9 ಕಂದಾಯ ಗ್ರಾಮಗಳದ್ದು ಬೇಕು, ಇನ್ನು 16 ಸಣ್ಣ ಪುಟ್ಟ ಗ್ರಾಮಗಳಿದ್ದಾವೆ ಅದರಲ್ಲಿ. ಆ ಗ್ರಾಮಗಳದ್ದು ಲೆಕ್ಕ ನಿಮಗೆ ಕೊಡೋಕ್ಕಾಗೋದಿಲ್ವಾ? ಅಷ್ಟು ಕಷ್ಟನ JDSಗೆ? ಮನಸ್ಸು ಮಾಡಿದ್ರೆ ಈಗಲೇ ಕೊಡ್ತೀರಾ ನೀವು? ನೀವ್ಯಾಕೆ ಕೊಡ್ತಾ ಇಲ್ಲ? ನಿಮ್ಮದು ಅಲ್ಲಿರುವಂಥ ಒಂದಿಷ್ಟು ಲೆಕ್ಕಾಚಾರಗಳು, ಮಾಗಡಿ ವಿಧಾನಸಭಾ ಕ್ಷೇತ್ರದ ಮೇಲೆ ಒಂದಿಷ್ಟು ಫೋಕಸ್ಸು, ಸ್ವಾಮಿ ಕಾರ್ಯ ಸ್ವಕಾರ್ಯ ಅನ್ನೋದು ಇದ್ದೇ ಇರುತ್ತೆ. ರಾಜಕೀಯ ಇಲ್ಲದೆ ನೀವು ಮಾಡ್ತಾ ಇಲ್ಲ, ರೈತರ ಪರವಾಗಿ ಅಂತ ನೀವು ಇದ್ದೀರಾ, ಮಾಡಿ, ಹೋರಾಟ ಬೇಡ ಅನ್ನೋದಿಲ್ಲ. ಆದರೆ ನಿಮ್ಮದು ಒಂದಿಷ್ಟು ಇದ್ದೇ ಇರುತ್ತೆ. ಕಳೆದ ಬಾರಿ ನಿಮಗೊಂದು ಸ್ಮಾಲ್ ಮಾರ್ಜಿನಲ್ಲಿ ನೀವು ಒಂದಿಷ್ಟು ಹೋಗಿದ್ದೀರಾ, ಆ ವಿಶ್ವಾಸ ಗಳಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದೀರಾ, ಮಾಡಿ. ನಿಮ್ಮದು ಇರುತ್ತೆ, ಅವ್ರದ್ದು ಇರುತ್ತೆ. ಬಟ್ ಇಬ್ಬರಲ್ಲಿ ಯಾರಾದರೂ ಒಬ್ಬರಾದರೂ ಕೊಡ್ರಪ್ಪ, ರಾಜ್ಯದ ಜನತೆಗೆ ಗೊತ್ತಾಗಲಿ ಎಷ್ಟು ಪರವಾಗಿದ್ದಾರೆ, ಎಷ್ಟು ವಿರೋಧವಾಗಿದ್ದಾರೆ ಅಂತ. ಯಾರೂ ಕೊಡಲ್ಲ. ಸುಮ್ಮನೆ ಇವ್ರ ಮೇಲೆ ಅವ್ರ ಮೇಲೆ ಹೇಳ್ಕೊಂಡು ಓಡಾಡ್ತೀರಾ. ಅಲ್ಲಿಗೇನು ನಮ್ಗೆ ಅರ್ಥ ಆಗುತ್ತೆ? ಈಗ ಸರ್ಕಾರದ ಮೇಲೆ ಇವ್ರು ರೈತರ ವಿರೋಧಿ ಅಂತ ಹೇಳೋಕ್ಕಾಗತ್ತಾ? JDSನವನು ಪೂರ್ತಿಯಾಗಿ ರೈತರ ಪರವಾಗಿ ಅಂತ ಹೇಳೋಕ್ಕಾಗತ್ತಾ? ಎರಡೂ ಆಗಲ್ಲ. ನಿಮ್ಮ ಬೆಳೆ ನೀವು ಬೇಯಿಸ್ಕೊಳ್ತೀರಾ, ಅವ್ರ ಬೆಳೆಯನ್ನು ಅವ್ರು ಬೇಯಿಸ್ಕೊಳ್ತಾ ಇದ್ದಾರೆ. ಇಲ್ಲ ಅಂದರೆ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಇಡಿ, ಇಷ್ಟು ರೈತರು ಪರವಾಗಿದ್ದಾರೆ, ಇಷ್ಟು ರೈತರು ವಿರೋಧವಾಗಿದ್ದಾರೆ, ಲೆಕ್ಕ ಕೊಟ್ಬಿಡಿ ನಮಗೆ, ಅಷ್ಟೇ ನಾವು ಕೇಳೋದು, ಬೇರೆ ಏನೂ ಕೇಳ್ತಾ ಇಲ್ಲ. ಇನ್ನು ಬಿಡದಿ ಟೌನ್ಶಿಪ್ ಗಲಾಟೆ ಮತ್ತು ಸರ್ವೆ ಅಧಿಕಾರಿಗಳ ಮೇಲೆ ರೈತರ ಹಲ್ಲೆ ಸಂಬಂಧ ರಾಜಕೀಯ ರಾಡಿ ಮುಂದುವರೆದಿದೆ. ದೇವೇಗೌಡರು ಪ್ರತಿಕ್ರಿಯಿಸಿ, ಸಿದ್ದರಾಮಯ್ಯನವ್ರನ್ನ ಇಳಿಸೋದಕ್ಕೆ ಹೈಕಮಾಂಡನ್ನು ಒಲಿಸ್ಕೊಳ್ಳೋದಕ್ಕೆ ಕೊಟ್ಟ ಆಶ್ವಾಸನೆ ನೆರವೇರಿಸೋದಕ್ಕೆ CM DK ಶಿವಕುಮಾರ್ ಬಿಡದಿ ಟೌನ್ಶಿಪ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. CMಗೆ 11 ಪುಟಗಳ ಪತ್ರ ಬರೆದರೂ ಉತ್ತರ ಕೊಟ್ಟಿಲ್ಲ. ಒಂದು ವೇಳೆ ಸರ್ಕಾರ ಯೋಜನೆ ರದ್ದು ಮಾಡದೆ ಹೋದರೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಸತ್ಯಾಗ್ರಹ ಮಾಡ್ತೀನಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ದೆಹಲಿಯಲ್ಲಿ ಕುಮಾರಸ್ವಾಮಿ ಸುದ್ದಿಗೋಷ್ಠಿ ನಡೆಸಿ ಕಿಡಿಕಾರಿ ಮೊಹಮ್ಮದ್ ಸಮೀರ್ ಹಾಗೂ ಇನ್ಸ್ಪೆಕ್ಟರ್ ಮುರಳಿ ದೂರು ಕೊಟ್ಟಿದ್ದಾರೆ. ಸಮೀರ್ ಉದ್ದೇಶಪೂರ್ವಕವಾಗಿ 11 ಹೆಸರು ಉಲ್ಲೇಖಿಸಿದ್ದಾನೆ. ನಾಳೆ ಬೆಂಗಳೂರಿಗೆ ಹೋಗಿ ರೈತರನ್ನು ಭೇಟಿ ಮಾಡ್ತೀನಿ, ನೀವು ರೈತರನ್ನು ಕೊಲೆಗಡುಕರನ್ನಾಗಿ ಮಾಡಬೇಡಿ ಅಂತ ಹೇಳಿದರು. ನಿಖಿಲ್ ಮಾತಾಡಿ, ರೈತಾಪಿ ವರ್ಗ ತಿರುಗಿಬಿದ್ದರೆ ಸರ್ಕಾರಗಳು ಹೆಚ್ಚಿನ ಕಾಲ ಉಳಿಯಲ್ಲ ಅಂತ ಗುಡುಗಿದ್ರು. ಆದರೆ ಮಾಗಡಿ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಮಾತಾಡಿ, ಯಾವುದೇ ಕಾರಣಕ್ಕೂ ಯೋಜನೆ ನಿಲ್ಲಲ್ಲ, ನಿನ್ನೆ ನಡೆದಿರುವ ಘಟನೆ ಕುಮಾರಸ್ವಾಮಿ ಕೃಪಾಪೋಷಿತ ನಾಟಕ, ಅಧಿಕಾರಿಗಳ ಮೇಲಿನ ಹಲ್ಲೆ ಖಂಡನೀಯ, ಹಲ್ಲೆ ಮಾಡಿದವರು ಕೋರ್ಟ್ಗೆ ಅಲಿತಾರೆ, ಆಗ ಕುಮಾರಸ್ವಾಮಿ ಬರ್ತಾರಾ ಅಂತ ಕಿಡಿಕಾರಿದ್ರು. ಶಾಸಕ ಕುಣಿಗಲ್ ರಂಗನಾಥ್ ಕೂಡ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಈ ಮಧ್ಯೆ ರೈತ ಮಹಿಳೆಯರ ಮೇಲಿನ FIRಗೆ BJಪಿಗರು ಖಂಡಿಸಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೆ ಕಾಗದ ಬರೆದಿರೋದು 20 ದಿವಸ ಆಗಲು ಕನಿಷ್ಠ ಪ್ರಮಾಣ ನಿಮ್ಮ ಕಾಗದ ತಲುಪಿದೆ ಅಂತ ಹೇಳಿ ಒಂದು ಹಿಂಬರ ಅಂತ ಎಂಡಾರ್ಸ್ಮೆಂಟ್ ಕೊಡಲಿಲ್ಲ. ನೀವು ಸಿದ್ದರಾಮಯ್ಯನವ್ರನ್ನ ತೆಗೆದು ಹೈಕಮಾಂಡನ್ನು ಒಲಿಸ್ಕೊಡ್ಲಿಕ್ಕೆ ಏನೇನು ಮಾಡಿದ್ರಿ ಆಶ್ವಾಸನ, ಅದನ್ನ ನೀವು ಇವತ್ತು ಸಂಪೂರ್ಣಗೊಳಿಸಬೇಕು. ಆ ಸಂಪೂರ್ಣಗೊಳಿಸಲಿಕ್ಕೆ ವ್ಯವಸ್ಥೆ ಮಾಡತಕ್ಕಂಥ ಮಾರ್ಗ ಈ ಬಿಡದಿಯ 7,000 ಎಕರೆ A1 ಏನಿದ್ದಾನೆ ಪ್ರಕಾಶ್ ಅಂತಕ್ಕಂಥವ್ರು, ಇವನ್ A1 ಯಾಕೆ ಮಾಡಿದ್ರು? ಇವನ್ ಎಲ್ಲಿದ್ದ ಆ ಟೈಮ್ನಲ್ಲಿ? ನನಗಿರ್ತಕ್ಕಂಥ ಮಾಹಿತಿ, ಪೊಲೀಸ್ ಅಧಿಕಾರಿಗಳ ಜೊತೆನಲ್ಲಿ ಚರ್ಚೆ ಮಾಡ್ತಾ ಇದ್ದಂಥ ಸನ್ನಿವೇಶದಲ್ಲಿ ಗಲಾಟೆ ಆಗಿದೆ. ಇವನು ಪೊಲೀಸರ ಜೊತೆಲಿ ನಾನು ಈ ಸರ್ಕಾರಿ ಕೇಳ್ತಕ್ಕಂಥದ್ದು, ಇಷ್ಟೊಂದು ನೀವು ಪ್ರತಿಷ್ಠೆ ಇಟ್ಕೊಂಡು ಅಲ್ಲಿ ಮಾಡೇ ಮಾಡ್ತೀವಿ ಅಂತಕ್ಕಂಥ ಹೊರಟಿರ್ತಕ್ಕಂಥದ್ದು ಏನಿದೆ, ಈ 19 ಜನವೋ 20 ಜನವೋ ಏನು ಕೊಡ್ತೀವಿ ಅಂತೇಳಿ ಒಪ್ಪಿಗೆ ಕೊಟ್ಟವ್ರೆ, ಯಾರ್ಯಾರ ಹೆಸರಿನಲ್ಲಿ ಎಷ್ಟೆಷ್ಟು ಗುಂಟೆ ಭೂಮಿದು ಎಕರೆ ಕೇಳ್ತಾ ಇಲ್ಲ ನಾನು. ಈಗ ಕೊಡಲ್ಲ ಅಂತ ಹೇಳ್ತಕ್ಕಂಥವ್ರು ಎಷ್ಟು ಎಕರೆ ಭೂಮಿ ಇಟ್ಕೊಂಡವ್ರೆ. ನೆನ್ನೆಯ ದಿನವೇ ನನಗೆ ಇದು ಮಾಹಿತಿ ಬಂತು. FIR ಹಾಕೋದ್ರ ಮೂಲಕ ರೈತರನ್ನ ನಾವು ಕೈ ಕಟ್ಟೆ ಹಾಕ್ತೀವಿ, ಎದುರಿಸ್ತೀವಿ, ಬೆದರಿಸ್ತೀವಿ ಅಂತಕ್ಕಂಥ ಉದ್ದಟತನದಿಂದ ನಡ್ಕೊಳ್ತಾ ಇರ್ತಕ್ಕಂಥ ಈ ಸರ್ಕಾರ ಬಹುಶಃ ಒಂದು ಅರ್ಥ ಮಾಡ್ಕೊಳ್ಬೇಕು. ಯಾವ ರೈತರು ನಮಗೆ JMC ಮಾಡಿ ನಮಗೆ ಸೂಕ್ತವಾದಂಥ ಪರಿಹಾರ ಕೊಡಿ ಅಂತೇಳಿ ಲೆಟರ್ಗಳನ್ನ ಕೊಟ್ಟಿದ್ದಾರೆ, ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ, ಅನುಮತಿಯನ್ನು ಕೊಟ್ಟಿದ್ದಾರೆ, ಅಲ್ಲೋಗಿ JMC ಮಾಡ್ತಿದ್ದೋ. ಆದರೆ ಇಲ್ಲಿ ಕುಮಾರಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿಯಿಂದ ಒಂದು ದೊಡ್ಡ ಅವಾಂತರವನ್ನು ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಕಾಂಗ್ರೆಸ್ ಅವರು ಹೇಳೋದು, ನಾವು ರೈತರ ಪರ. ರೈತರ ಮೇಲೆ ಯಾವ ಕೇಸ್ ಹಾಕಿದ್ದೀರಾ? ಕೊಲೆ ಕೇಸು, ಹಲ್ಲೆ ಕೇಸು, ಅಕ್ರಮವಾಗಿ ಗುಂಪುಗಾರಿಕೆ ಕೇಸು. ಇದು ರೈತರ ಸರ್ಕಾರನ? ಇದು ಈ ಥರ
ರೈತರ ಮೇಲೆ ಕೇಸನ್ನ ದಾಖಲು ಮಾಡಿ ಅವ್ರನ್ನ ಬೆದರಿಸಿ ಹೆದರಿಸಿ ರೈತರನ್ನ ಬೀದಿಗೆ ತಂದು ಜಮೀನನ್ನ ಕಸ್ಕೊಳ್ಬಹುದು ಅನ್ನುವ ಭ್ರಮೆನಲ್ಲಿ ಅವ್ರೇನಾರ ಇದ್ರೆ ಆ ಭ್ರಮೆಯಿಂದ ಹೊರಗೆ ಬರಬೇಕು ಅಂತೇಳಿ ತಮ್ಮ ಮುಖೇನ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ. ಅದರಲ್ಲೊಂದು ಒಂದಂತೂ ಸತ್ಯ, ರೈತರ ನೀವು FIR ಹಾಕೋ ಮೂಲಕವಾಗಿ ನಾನು ಬಗ್ಬಡಿತೀನಿ ಬೆದರಿಸ್ಬಿಡ್ತೀನಿ ಅನ್ನೋದೆಲ್ಲ ಸುಳ್ಳು. ರೈತರಿ ಮಳೆ ಬಿಸಿಲು ಚಳಿಗೇನೆ ಲೆಕ್ಕ ಇಟ್ಕೊಳ್ಳಾರ್ದೇ ಬೆಳೆ ಬೆಳೀತಾರೆ ಅವರು. ನಿಮ್ಮ ಯಾವ FIR ರೀ ಅವರಿಗೆ ಏನಕ್ಕೆ ರೀ ಹತ್ತುತ್ತೆ ಅದು? ಅವ್ರು ನಿಂತ್ಕೊಂಡು ತಮ್ಮ ಹಕ್ಕಿಗೋಸ್ಕರ ಹೋರಾಟ ಮಾಡ್ಕೊಂಡು ನಿಂತರಂತಂದರೆ ಸರ್ಕಾರ ಅಲುಗಾಡಿ ಹೋಗ್ಬಿಡುತ್ತೆ. ಆ ರೀತಿ ಹೋರಾಟಗಳನ್ನು ಮಾಡಿರುವಂಥ ಉದಾಹರಣೆಗಳಿದೆ, ಆ ರೀತಿ ಹೋರಾಟನೂ ಮಾಡ್ತಾರೆ. ಬಟ್ ಇತ್ತೀಚೆಗೆ ಹಂಗಾಗಲ್ಲ. ಯಾಕೆ ಅಂತಂದರೆ ರೈತರುಗಳಲ್ಲೇ ಒಂದು BJP, ಒಂದು ಕಾಂಗ್ರೆಸ್ಸು, ಒಂದು JDS, ಇವ್ರ ಮೇಲೆ ಅವ್ರು ಹೋರಾಟ ಮಾಡ್ತಾರೆ, ಅವ್ರು ಇವ್ರ ಮೇಲೆ ಹೋರಾಟ ಮಾಡ್ತಾರೆ. ಹಾಗಾಗಿ ರೈತರಲ್ಲೇ ಅದು ಒಗ್ಗಟ್ಟು ಇಲ್ಲದೆ ಇರೋ ಪರಿಣಾಮವಾಗಿಯೇ ಇವತ್ತು ಈ ಪರಿಸ್ಥಿತಿಗಳಾಗ್ತಾ ಇದೆ. ಅವರಲ್ಲಿ ಒಗ್ಗಟ್ಟಿದ್ದಿದ್ರೆ ನೀವು ಯಾವ ರಾಜಕೀಯ ಪಕ್ಷಗಳು ನಿಲ್ತಾ ಇರಲಿಲ್ಲ ಬಿಡಿ, ನೀವು ಯಾರು ನಿಲ್ತಾ ಇರಲಿಲ್ಲ. ಆಮೇಲೆ ಇವತ್ತು ಒಂದು ಮಾತು ಕೇಳ್ತಾ ಇದ್ದೆ ನಾನು, ಯಾರೋ ಶಾಸಕ ಕುಣಿಗಲ್ ರಂಗನಾಥ್ ಅವ್ರು ಮಾತಾಡ್ತಾ ಇದ್ದಿದ್ದು, ಏನೋ ಪಾಪದ ಕೂಸು ಅಲ್ವಾ, ಪಾಪದ ಕೂಸು ಅಂತ. ಇದು ಕುಮಾರಸ್ವಾಮಿಯವರ ಪಾಪದ ಕೂಸು. ಆಯ್ತರಪ್ಪ, ಕುಮಾರಸ್ವಾಮಿಯವರು ಪಾಪದ ಕೂಸು ಆದರೆ ನೀವ್ಯಾಕೆ ಹೊತ್ಕೊಂಡು ಓಡಾಡ್ತಾ ಇದ್ದೀರಾ ಅದನ್ನು? ನೀವು ಅದರ ಆರೈಕೆ ಮಾಡಬೇಕಾ? ಏನ್ರಿ ಶಾಸಕರೇ, ಏನು ಮಾತಾಡ್ತೀರಾ? ಒಳ್ಳೆ ತಮಾಷೆ ಆಗಿರುತ್ತೆ. ಬಟ್ ಸೀರಿಯಸ್ ಆಗಿ ಸರ್ಕಾರ ಈ ವಿಚಾರದಲ್ಲಿ, ನನಗಂತೂ ಅಂದ್ಕೊಂಡಿರಲಿಲ್ಲ ಈ ವಿಚಾರದಲ್ಲಿ ಈ ಥರ ಮಾಡಿಕೊಂಡು ಡ್ಯಾಮೇಜ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಇಷ್ಟು ಬೇಗ ಮಾಡ್ಕೊಳ್ತಾರೆ ಅಂತೇಳಿ. ನಾಟ್ ನೆಸೆಸರಿ ಅಂತ ಅಂದ್ಕೊಳ್ತಾ ಇದೆ. ಎಲ್ಲಿ ಸಾಧ್ಯ ಆಗುತ್ತೆ ಅಲ್ಲಿ ಒಂದು ಹೊಸ ಮಾದರಿಯನ್ನು ಸೃಷ್ಟಿ ಮಾಡಿ ತದನಂತರ ಈ ಕಡೆಗೆ ಬಂದಿದ್ದಿದ್ರೆ ಒಳಿತಾಗ್ತಿತ್ತೇನೋ ಸರ್ಕಾರಕ್ಕೆ. ಒಂದು ಬೇರೆ ಕಡೆಗೆ ಜಾಗ, ಬೇರೆ ಬೇರೆ ಕಡೆಗಳೆಲ್ಲ ಟೌನ್ಶಿಪ್ ಮಾಡೋಕ್ಕೆ ಮುಂದಾಗ್ತಾ ಇದೆಯಾ ಸರ್ಕಾರ, ನಂಗೆ ಗೊತ್ತಿದೆ. ಆ ಜಾಗಗಳಲ್ಲಿ ನೀವು ಟೌನ್ಶಿಪ್ಗಳನ್ನು ಮಾಡಿ ಈ ಥರ ಆಗುತ್ತೆ ನೋಡಿ ಅಂತೇಳಿ ಒಂದು ಮಾದರಿ ಮೂಲಕವಾಗಿ ತರೋದೇ ಆದರೆ ಒಂದು ನಂಬಿಕೆ ವಿಶ್ವಾಸವನ್ನು ಗಳಿಸಿದರೆ ಜನ ತಾವಾಗಿ ಬಂದು ಕೊಡ್ತಾರೆ. ಆ ವಿಶ್ವಾಸ ಮೂಡಿಸೋ ಕೆಲಸ ಮಾಡಬೇಕಿತ್ತು. ಅದರಲ್ಲಿ ಯಾಕೋ ಸ್ವಲ್ಪ ಒಂದು ಸ್ಟೆಪ್ ಬ್ಯಾಕ್ ಆದ್ರಿ ಅಂತ ಕಾಣಿಸ್ತಾ ಇದೆ. ನೋಡೋಣ, ಇನ್ನೂ ಅವಕಾಶ ಇದೆ, ಏನೂ ಆಗಲ್ಲ. ಬಿಡದಿಯ ಭೈರಮಂಗಲದಲ್ಲಿ ರೈತರು ವರ್ಸಸ್ ರೈತರು ವಾಕ್ಸಮರ ನಡೆದಿದೆ. ಯಾಕೆ ರೈತರು ವರ್ಸಸ್ ರೈತರು ಅಂತಂದರೆ ಯೋಜನೆಯನ್ನು ಬೆಂಬಲಿಸುವಂಥ ರೈತರು ಇದ್ದಾರೆ, ವಿರೋಧಿಸುವಂಥ ರೈತರಿದ್ದಾರೆ. ಇವತ್ತೊಂದಿಷ್ಟು ಪ್ರತಿಭಟನೆ ಮಾಡಿದ್ದಾರೆ. ಕೆಲಕಾಲ ರಸ್ತೆ ಮೇಲೆ ಚೇರ್ ಹಾಕಿ ಪ್ರತಿಭಟನೆ ನಡೆಸಿ JMC ಪೊಲೀಸರ ಮೇಲಿನ ಹಲ್ಲೆಯನ್ನು ಖಂಡಿಸಿದರು. ಪೊಲೀಸರ ಮನವೊಲಿಕೆಗೆ ಬಳಿಕ ರೈತರು ರಸ್ತೆ ತಡೆಯನ್ನು ಕೈಬಿಟ್ಟರು. ಇನ್ನು ಯೋಜನೆ ವಿರೋಧಿಸಿ 492 ದಿನಗಳಿಂದ ಪ್ರತಿಭಟನೆ ನಡೆಸ್ತಾ ಇದ್ದಾರಲ್ಲ ರೈತರು, ಅವರು ಭೈರಮಂಗಲ ಗ್ರಾಮದಲ್ಲಿ ಸಭೆ ಮಾಡಿದರು. ಈ ವೇಳೆ ವಿಷದ ಬಾಟ್ಲಿ ಜೊತೆಗೆ ಸಭೆಯಲ್ಲಿ ರೈತರು ಭಾಗಿಯಾಗಿದ್ದರು. ನಾವು ನಮ್ಮ ಭೂಮಿಗಾಗಿ ಜೀವ ಬಿಡೋಕ್ಕೆ ಸಿದ್ಧ, ನಮ್ಮ ಮೇಲೆ FIR ಆದರೂ ಹಾಕಲಿ, ಗುಂಡಾದರೂ ಹಾರಿಸಲಿ, ನಾವು ಯಾವುದಕ್ಕೂ ಕೂಡ ಹೆದರಲ್ಲ. ಮತ್ತೆ ಸರ್ವೆ ಕಾರ್ಯ ಏನಾದರೂ ಆರಂಭಿಸಿದರೆ ನಮ್ಮ ಹೋರಾಟ ತೀವ್ರವಾಗಿರುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಯಾವುದೇ ಕಾರಣಕ್ಕೂ ಕೂಡ ಭೂಮಿ ಕೊಡಲ್ಲ ಅಂತ ಜಿಲ್ಲಾಡಳಿತಕ್ಕೆ ಸ್ಪಷ್ಟ ಸಂದೇಶವನ್ನು ಕಳಿಸಿದ್ದಾರೆ. ಯೋಜನೆ ಪರವಾಗಿರುವವರ ಸರ್ವೆ ಮಾಡಿ, ಜೊತೆಗೆ ವಿರೋಧ ಇರುವ ರೈತರ ಜಮೀನನ್ನು ಸರ್ವೆ ಮಾಡಲ್ಲ ಅಂತ ಹಿಂಬರಹ ಕೊಡಿ. ಎಷ್ಟೇ ಪೊಲೀಸರು ಕರೆತಂದರೂ ಕೂಡ ಸರ್ವೆ ಮಾಡೋಕ್ಕೆ ಬಿಡೋದಿಲ್ಲ ಅಂತ DC ಯಶವಂತ್ ಅವರಿಗೆ ರೈತರು ಆಗ್ರಹಿಸಿದರು. ಈ ಮಧ್ಯೆ ನಿನ್ನೆ ಪೊರಕೆ ಹಿಡಿದು ಆಕ್ರೋಶ ವ್ಯಕ್ತಪಡಿಸಿದ್ದ ರೈತರು ಇವತ್ತು ಒನಕೆ ಹಿಡ್ಕೊಂಡು ಬಂದೇ ಪ್ರತಿಭಟನೆ ಮಾಡಿದರು. ಯಾವುದೇ ಕಾರಣಕ್ಕೂ ಕೂಡ JMC ಸರ್ವೆ ಮಾಡೋಕ್ಕೆ ನಾವು ಬಿಡೋದಿಲ್ಲ, ರೈತರ ಅನುಮತಿ ಪಡೆಯದೆ ಸರ್ವೆ ಮಾಡಲು ಬಂದರೆ ಒನಕೆಯಲ್ಲೇ ಹೊಡಿತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾವ ಅಧಿಕಾರಿಗಳು ಬಂದ್ರು ಅಷ್ಟೇ, DC ಅಲ್ಲಿ ಕುಂತಿದ್ದಾನೆ AC ರೂಮ್ ಮೇಲೆ, ಬಾಲಕೃಷ್ಣನು ಅಷ್ಟೇ ಬಂದಿಲ್ಲಿ ರೈತರ ಕಷ್ಟ ನೋಡ್ಬೇಕು. FIR ಆದ್ರೂ ಹಾಕ್ಲಿ, ಗುಂಡಾದ್ರೂ ಆರಿಸ್ಲಿ, ನಮ್ಗೆ ಯಾವ್ದಕ್ಕೆ ಇದ್ರಲ್ಲ, ನಾವು ಎಲ್ಲದಕ್ಕೂ ರೆಡಿಯಾಗಿ ಬಂದು ನಿಂತಿದ್ದೀವಿ. ಪೊರ್ಕೆಲ್ ಹೊಡೆದಿದ್ದೀವಿ ಇವತ್ತು, ಪೊರ್ಕೆ ಕಲ್ಲು ಒನ್ಕೆಲೆಲ್ಲ ಹೊಡೆದೇ ಕಳ್ಸೋದು. ನಾವು ಅದೇ ಹೇಳ್ತಾ ಇಲ್ವಾ, ನಮ್ಮ ಮೇಲೆ ಅವರು ನಮ್ಮ ಶವದ ಮೇಲೆ JMC ಮಾಡಬೇಕು. ಇಲ್ಲ ಅಂದ್ರೆ ಏನಾಗುತ್ತೋ ಮುಂದಿನ ನಡೆ ನಾವು ತೋರಿಸ್ತೀವಿ. ಏನು ಇಷ್ಟೆಲ್ಲ ರಂಪರಾದ್ಧ ಅಂತ ಮಾಡ್ಕೊಳ್ಳೋದಕ್ಕಿಂತ ಅರುಣ್, ಯಾರಾದರೂ ಇಷ್ಟು ದಿವಸದಲ್ಲೇ ಒಬ್ರು ಕೋರ್ಟ್ಗೆ ಹೋಗ್ಬೋದಾಗಿತ್ತಲ್ವಾ? ಕೇಳ್ಬೋದಾಗಿದೆ, ಅಪೀಲ್ ಮಾಡ್ಬೋದಿತ್ತು. ಕೋರ್ಟ್ಗೆ ಹೋಗ್ಬಿಟ್ಟು ಈಗ ನಾನು ಜಮೀನು ಕೊಡೋದಕ್ಕೆ ಒಪ್ಪಲ್ಲಪ್ಪ, ನನ್ನ ಜಮೀನಿದು ನಾನು ಕೊಡೋಕೆ ಒಪ್ಪಲ್ಲ, ಬಲವಂತ ಮಾಡ್ತಾ ಇದ್ದಾರೆ, ಏನು ಮಾಡಬೇಕು? ಕೋರ್ಟಲ್ಲೇ ಡಿಸೈಡ್ ಆಗಬೇಕಲ್ವ ಇದು? ಇಷ್ಟೊತ್ತಿಗೆ ಅದಾಗಬೇಕಾಗಿತ್ತು. ಯಾಕಂದರೆ 1.5 ವರ್ಷದಿಂದ ಅಥವಾ ಕಾಂಗ್ರೆಸ್ ಅವರು, JDS ಅವರು, ಅವ್ರು ಯಾರಾದರೂ ರೈತರ ಪರವಾಗಿ ಅಥವಾ ರೈತರ ವಿರುದ್ಧವಾಗಿ ಹೋಗ್ಬೋದಾಗಿತ್ತು. ಇದನ್ನು ಜೀವಂತವಾಗಿ ಈ ವಿಚಾರವನ್ನು ಇಡುವಂಥ ಪ್ರಯತ್ನಗಳು ನಡೀತಾ ಇದೆ ಅಂತ ಅನಿಸ್ತಾ ಇದೆ ನನಗೇನು. ಅದೇ ಹೇಳಿದ್ನಲ್ಲ ಅವಾಗಲೇ, ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ರೀತಿಯಲ್ಲೂ ಇದೆ. ಇದು ಯಾಕೆ ಅಂತ ಬೆಳೆ ಬೇಯಿಸ್ಕೊಳ್ಳುವಂಥ ಕೆಲಸಗಳು. ಒಂದಷ್ಟು ಪ್ರಶ್ನೆಗಳಿಗೆ ಇಲ್ಲಿ ತನಕ ಯಾರು ಉತ್ತರ ಕೊಟ್ಟಿಲ್ಲ. ಈಗ ನೀವು ಬಿಡದಿ ಟೌನ್ಶಿಪ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀರಲ್ಲ, ಟೌನ್ಶಿಪ್ ಅಂದರೆ ಏನು ಮಾಡ್ತೀರಾ? ಸರ್ ಕೇಳಿದ್ದು ಒಂದು ಪ್ರಶ್ನೆ. ನೀವು ಅದನ್ನು ಸೈಟ್ಗಳಾಗಿ ಮಾರಾಟ ಮಾಡ್ತೀರಾ? ಆಯಿತು, ಸೈಟ್ಗಳಾಗಿ ಮಾರಾಟ ಮಾಡೋದಾದರೆ ಆ ಸೈಟ್ನ ಬಡವ್ರಿಗೆ ಕೊಡ್ತೀರಾ? ಈಗಿರೋ ಅಲ್ಲಿ ಅವರು 1 ಎಕರೆಗೆ 2.5 ಕೋಟಿ ಕೊಡ್ತಿರೋ ರೇಟ್ ನೋಡಿದ್ರೆ ಬಡವ್ರು ಕೊಂಡ್ಕೊಳ್ಳೋ ಸೈಟ್ ಅಲ್ಲ ಇದೆಲ್ಲ. ಬಟ್ ಅದರಲ್ಲಿ 2 ಆಪ್ಷನ್ ಇಟ್ಟಿದ್ದಾರೆ ಅವರು. ನಿಮಗೆ 1 ಎಕರೆಗೆ ಫುಲ್ ಅಮೌಂಟ್ ಆದರೆ 2.5 ಕೋಟಿಯವರೆಗೂ ಅಮೌಂಟನ್ನು ಕೊಡ್ತಾರೆ, ಇಲ್ಲ 50-50 ಕೊಡ್ತೀವಿ ಅಂತ ಹೇಳಿ. ಅಂದರೆ ಅಲ್ಲಿ
ರೆಡಿ ಮಾಡುವಂಥ ಅಲ್ಲಿ ಸೈಟ್ಗಳಿವೆ. ಭೂಮಾಲೀಕರಿಗೆ ಹೇಳ್ತಾ ಇರೋದು ಅಲ್ವಾ, ನೀವು ಈ ಯೋಜನೆನ ಎಲ್ಲ ತಗೊಂಡ್ಮೇಲೆ ಭೂಸ್ವಾಧೀನ ಮಾಡ್ಕೊಂಡ್ಮೇಲೆ ಏನು ಮಾಡ್ತೀರಾ? ಇಂಡಸ್ಟ್ರೀಸ್ ತರ್ತೀರಾ ಅಥವಾ ಸೈಟ್ ಮಾಡಿ ಮಾರಾಟ ಮಾಡ್ತೀರಾ? ಸೈಟೇ ಮಾಡಿ ಮಾರಾಟ ಮಾಡ್ತೀನಿ ಅನ್ನೋದಾದರೆ ಈಗಾಗಲೇ ಆಲ್ರೆಡಿ ಶಿವರಾಮ್ ಕಾರಂತ ಬಡಾವಣೆ, ಕೆಂಪೇಗೌಡ ಬಡಾವಣೆ ಇದನ್ನೇ ಮೂಲಸೌಕರ್ಯ ಕಲ್ಪಿಸೋಕ್ಕಾಗಿಲ್ಲ. ನೀವು ಅಷ್ಟು ದೂರ ಹೋಗ್ಬಿಟ್ಟು ಏನು ಮಾಡ್ತೀರಾ? ಅಥವಾ ನೀವು BDA ಅಪಾರ್ಟ್ಮೆಂಟ್ಗಳನ್ನ ಕಟ್ಟಿ ಮಾರಾಟ ಮಾಡ್ತೀನಿ ಅನ್ನೋದಾದರೆ ಬೆಂಗಳೂರಿನಲ್ಲಿ 17,000 ಅಪಾರ್ಟ್ಮೆಂಟ್ ಸೇಲ್ ಆಗಿ ಉಳ್ಕೊಂಡಿದೆ, ಇನ್ನು ಖಾಲಿ ಬಿದ್ದಿದೆ. ಅಲ್ಲಿ ಕಟ್ಬಿಟ್ಟು ಏನು ಮಾಡ್ತೀರಾ? ಈ ಪ್ರಶ್ನೆಗಳಿಗೆ ಯಾರು ಉತ್ತರ ಕೊಡ್ತಿಲ್ಲ. ಸುಮ್ಮನೆ ಜಾಗ ಕೊಡಿ ಜಾಗ ಕೊಡಿ ಜಾಗ ಕೊಡಿ. ನಾನು ಅದನ್ನೇ ಹೇಳಿದೆ, ಒಂದು ಮಾದರಿ ಒಂದು ಟೌನ್ಶಿಪ್ಪನ್ನು ರೆಡಿ ಮಾಡಬೇಕು ಅರವಿಂದ್. ನನ್ನ ಹತ್ರ ಇಂಥದ್ದೊಂದು ಟೌನ್ಶಿಪ್ ಇದೆ, ದಿಸ್ ಇಸ್ ದ ಮಾಡೆಲ್, ನಾನು ಈ ಟೌನ್ಶಿಪ್ ಪ್ರಕಾರ ಇಲ್ಲೂ ಮಾಡ್ತೀನಿ ಅಂತ ಅಂದರೆ ಜನಕ್ಕೆ ಓಹ್ ಆ ಥರ ಇದೆಯಪ್ಪ ಮಾಡಬೇಕು, ಇಲ್ಲೊಂಚೂರು ಡೆವಲಪ್ಮೆಂಟ್ ಈ ಮನೋಭಾವನೆ ಬಂದುಬಿಟ್ರೆ ಸ್ವಯಂ ಅವರೇ ಬಂದು ಕೊಡಕ್ಕೆ ರೆಡಿ ಆಗ್ತಾರೆ. ಖಂಡಿತ ಒಂದು ಡ್ಯಾಮ್ ಕಟ್ತೀವಿ ಅಂತನೋ, ಒಂದು ಹೆದ್ದಾರಿಯನ್ನ ಮಾಡ್ತೀವಿ, ಏನಾದರೂ ಆದರೆ ಅದಕ್ಕೆ ಒಂದು ಬೇರೆ ಅನುಕೂಲ ಆದರೂ ಇಲ್ಲಿ ಯಾರ ಹಿತಾಸಕ್ತಿ ಅಡಗಿದೆ ಅನ್ನೋದೇ ಪ್ರಶ್ನೆ. ಬಟ್ ಏನು ನಂಗೆ ಏನು ಗೊತ್ತಾ, ಅಲ್ಲಿ ಕೇಳ್ಕೊಳ್ತಾ ಇದೆ 22,000 ಲೀಟರು ಪ್ರತಿದಿನ ಹಾಲು ಉತ್ಪಾದನೆ ಆಗುತ್ತೆ. 22,000 ಲೀಟರು ಎಲ್ಲೋಗುತ್ತೆ ಅದು? ಏನು ಮಾಡ್ತೀರಾ? ಆಮೇಲೆ ಅಲ್ಲಿದ್ದಂಥ ಹಸುಗಳನ್ನು ತೊಗೊಂಡು ಎಲ್ಲೋಗ್ಬೇಕು ಅವರು? ಆಮೇಲೆ ಜಮೀನುಗಳಲ್ಲಿ ತಮ್ಮ ತಂದೆ ತಾಯಿದೋ ಆಮೇಲೆ ಅಜ್ಜಂದೋ ಸಮಾಧಿಗಳಿರ್ತವೆ, ಅವುಗಳನ್ನು ಎಲ್ಲಿ ತೊಗೊಂಡೋಗಿ ನೀವು ಕಿತ್ತಾಕ್ಬಿಡ್ತೀರಾ? ಯಾವ ರೀತಿ ಮನಸ್ಸಿಗೆ ನಾಟುತ್ತೆ ಅದು? ಯಾವ ರೀತಿಯಾಗಿ ನಾಟುತ್ತೆ? ಇವೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಏನೋ ಮಾಡ್ಕೊಂಡು ಹೋಗ್ತಾರೆ, ನಡೆಯುತ್ತೆ, ಹ್ಞೂ ಅನ್ನಬೇಕು ಅಷ್ಟೇ. ಈಗ ಉತ್ತರ ಕೊಡೋ ಕೆಲಸ ನಡಿಬೇಕು ಸರ್ಕಾರದ್ದು, ಆಗಲ್ಲ. ಇನ್ನು ರೈತರ ಜಮೀನು ವಿವಾದದಲ್ಲಿ ಅನ್ಯಾಯಕ್ಕೆ ಒಳಗಾದವರ ವಿರುದ್ಧವೇ ಪೊಲೀಸರು FIR ದಾಖಲಿಸಿರುವ ಘಟನೆ ಬಳ್ಳಾರಿ ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿದೆ. ತೋರಣಗಲ್ ಪೊಲೀಸರು ರೌಡಿ ಶೀಟರ್ಗಳ ಜೊತೆ ಬಂದು ರೈತರ ಮೇಲೆ ದೌರ್ಜನ್ಯ ಮಾಡಿದ್ದವರ ಪರವಾಗಿ ಕೆಲಸ ಮಾಡಿದ್ದಾರೆ ಅಂತ ರೈತರು ಆರೋಪ ಮಾಡಿದ್ದಾರೆ. ಅಲ್ಲದೆ ಮೃತಪಟ್ಟು 4 ವರ್ಷವಾಗಿರುವ ವ್ಯಕ್ತಿಯ ಹೆಸರಿನಲ್ಲೂ FIR ಮಾಡಿದ್ದಾರೆ ಅಂತ ತೋರಣಗಲ್ PSI ರೇವಣಸಿದ್ದಪ್ಪ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ರೈತರ ಪರ ಬಂದ ರೈತ ನಾಯಕರಿಗೆ ನಿಂದಿಸಿ ರೌಡಿ ಶೀಟರ್ ಓಪನ್ ಮಾಡುವ ಬೆದರಿಕೆ ಹಾಕಿದ್ದಾರೆ ಅಂತ PSI ರೇವಣಸಿದ್ದಪ್ಪ ವಿರುದ್ಧ ಬಳ್ಳಾರಿ SP ಸುಮನ್ ಪನ್ನೇಕರ್ಗೆ ದೂರು ನೀಡಿದ್ದಾರೆ. ಸಂಡೂರು ತಾಲೂಕಿನ ಲಿಂಗದಳ್ಳಿ ಗ್ರಾಮದಲ್ಲಿ 8.75 ಎಕರೆ ಜಮೀನನ್ನು ನಾವು ಖರೀದಿಸಿದ್ದೀವಿ ಅಂತ ರಾಮರಾವ್ ಅನ್ನೋರು ಗ್ಯಾಂಗ್ ಕಟ್ಟಿಕೊಂಡು ಜಮೀನಿಗೆ ಪ್ರವೇಶ ಮಾಡಿದರು. ಆದರೆ ಇದು ನಮ್ಮ ಜಮೀನು, ನೀವು ನಕಲಿ ದಾಖಲೆ ಸೃಷ್ಟಿ ಮಾಡಿದ್ದೀರಾ ಅಂತ ಲಿಂಗದಳ್ಳಿ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ರಾಮರಾವ್ ಜೊತೆ ಬಂದಿದ್ದ ರೌಡಿ ಶೀಟರ್ಗಳು 7-8 ಜನರು ರೈತರಿಗೆ ಧಮಕಿ ಹಾಕಿ ಹಲ್ಲೆ ಮಾಡಿದ್ದಾರೆ. ಈ ಅನ್ಯಾಯ ಖಂಡಿಸಿ ರೈತ ಮುಖಂಡರು ಪಾದಯಾತ್ರೆಗೆ ಮುಂದಾಗಿದ್ದರು. ಆದರೆ ಪರ್ಮಿಷನ್ ಕೊಡದೆ ತೋರಣಗಲ್ PSI ರೇವಣಸಿದ್ದಪ್ಪ ರೈತರಿಗೆ ಧಮಕಿ ಹಾಕಿದ್ದಲ್ಲದೆ ಸುಮ್ಮನೆ ಇರದಿದ್ದರೆ ರೌಡಿ ಶೀಟರ್ ಓಪನ್ ಮಾಡ್ತೀನಿ ಅಂತ ಬೆದರಿಸಿದಾರಂತೆ. ರೈತರ ವಿರುದ್ಧ ರಾಮರಾವ್ ನೀಡಿದ ದೂರನ್ನು ಸ್ವೀಕರಿಸಿ 15 ರೈತರ ವಿರುದ್ಧ FIR ಮಾಡಿದ್ದಾರೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ತಾತ ನಮ್ಮ ಅವ್ನವ್ರದ್ದು ಈಗ 3 ತಲೆ ಅಂತರ್ಲಿದ್ದ ನಾವೇ ಮಾಡ್ಕೊಂತ ಬಂದೀವಿ. ನಾವು ಹುಡುಗರಾದಾಗ್ಲಿದ್ದ ರೊಕ್ಕ ಕೊಟ್ಟು ನಾವು ಕೊಂಡಿವಿ, ನೀವು ಹೆಂಗ್ ಮಾಡ್ತೀರಿ ಹೆಂಗಿಲ್ಲ. 2 ಟ್ರಕ್ ಜನ ಬಂದಿದ್ರು, ಕುಡಿತೀನಿ. ನಾವು ಅದ್ರ ಸಂಬಂಧಪಟ್ಟಂಗ ಒಂದು ಭೂಮಿ ಅವ್ಯವಹಾರ ಆಗಿದೆ, ಭೂಮಿ ವಂಚನೆ ಆಗಿದೆ. ಇವಾಗ ನಾವು ಪಾದಯಾತ್ರೆಯನ್ನ ಮಾಡ್ತೀವಿ, ನಮಗೆ ಬಂದೋಬಸ್ತ್ ಕೊಡು ಅಂತೇಳಿ ನಮ್ಮ ತೋರಣಗಲ್ ಸಬ್ ಇನ್ಸ್ಪೆಕ್ಟರ್ಗೆ ನಾವು ಕೇಳಿದ್ವಿ. ತೋರಣಗಲ್ ಸಬ್ ಇನ್ಸ್ಪೆಕ್ಟರ್ ಏನಂದ್ರು, ನಿನ್ನ ಮೈ ಚಳಿ ಬಿಡಿಸಿಬಿಡ್ತೀನಿ, ನಿನ್ನ ಹುಚ್ಚು ಬಿಡಿಸಿಬಿಡ್ತೀನಿ, ನಿನ್ನ ಏನ ಅನ್ಕೊಂಡು ರೌಡ್ ಶೀಟರ್ ಮಾಡಿಬಿಡ್ತೀನಿ ನಿನ್ನ. ಈ ಪೊಲೀಸರಿಗೆ ಯಾಕೆ ಈ ಜಮೀನು ವಿಚಾರದಲ್ಲಿ ಅಷ್ಟೊಂದು ಆಸಕ್ತಿ ಅನ್ನುವಂಥದ್ದು ಬಹಳ ಜನಕ್ಕೆ ಬರುತ್ತೆ. ಇದಾಗಬೇಕಾಗಿರೋದು ಕೋರ್ಟಲ್ಲಿ, ಇತ್ಯರ್ಥ ಆಗಬೇಕಾಗಿರೋದಲ್ಲಿ. ಪೊಲೀಸರಿಗೆ ಏನು ನಿಮ್ಮ ಕಡ್ಡಿ ಹೇಳಾಡ್ಸೋದು? ಅನೇಕ ಕಡೆಗಳಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಆರೋಪ ಇದೆ, ಈ ವ್ಯಾಜ್ಯಗಳ ವಿಚಾರದಲ್ಲಿ ಹೋಗ್ಬಿಟ್ಟು ಸೆಟಲ್ಮೆಂಟ್ ಅಂತ ಮಾಡ್ಕೊಂಡು ನಿಮ್ಮದು ಏನೇನು ಬೇಕೋ ಅವುಗಳ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದೀರ ಅಂಥೇಳಿ. ಈ ಕಳಂಕದಿಂದ ಹೋಗಬೇಕು ಅಂದರೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ, ಕೃಷ್ಣ ಬೈರೇಗೌಡರು ಬೆಂಗಳೂರು ಕ್ಲೀನ್ ಹೆಂಗೆ ಮಾಡ್ತಾ ಇದ್ದಾರೋ ಪೊಲೀಸ್ನಲ್ಲೂ ಕೂಡ ಕ್ಲೀನ್ ಅನ್ನುವಂಥದ್ದು ಒಂದು ಶುರು ಮಾಡ್ಕೊಳ್ಳಿ. ಆಗುತ್ತಾ ನೋಡೋಣ.